ದೇಶದಲ್ಲಿ ಪೆಟ್ರೋಲಿಯಂ ಮತ್ತು ಅಡುಗೆ ಅನಿಲ ಸರಬರಾಜು ಸಂಪೂರ್ಣ ಸುರಕ್ಷಿತವಾಗಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಪುನರುಚ್ಚರಿಸಿದೆ. ದೇಶದಾದ್ಯಂತ ಎಲ್ಲಾ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಸಾಕಷ್ಟು ಪೂರೈಕೆ ಲಭ್ಯವಿದ್ದು ಪೆಟ್ರೋಲ್, ಡೀಸೆಲ್ ಅಥವಾ ಎಲ್ಪಿಜಿ ಕೊರತೆ ಎಲ್ಲಿಯೂ ಇಲ್ಲವೆಂದು ಅದು ತಿಳಿಸಿದೆ. ವದಂತಿಗಳಿಗೆ ಕಿವಿಗೊಡದೆ ಸುಳ್ಳು ಸುದ್ದಿಯಿಂದ ಭಯಭೀತರಾಗಬಾರದು ಎಂದು ಸಚಿವಾಲಯ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಭಾರತವು ಪ್ರಸ್ತುತ ವಿಶ್ವದ 41ಕ್ಕೂ ಹೆಚ್ಚು ಪೂರೈಕೆದಾರರಿಂದ ಕಚ್ಚಾ ತೈಲವನ್ನು ಪಡೆಯುತ್ತಿದೆ. ದೇಶದ ಎಲ್ಲಾ ಶುದ್ಧೀಕರಣ ಘಟಕಗಳು 100%ಕ್ಕಿಂತ ಹೆಚ್ಚು ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದಲ್ಲಿ ಒಟ್ಟು 74 ದಿನಗಳ ಸಂಗ್ರಹ ಸಾಮರ್ಥ್ಯವಿದ್ದು ಪ್ರಸ್ತುತ ಸುಮಾರು 60 ದಿನಗಳಷ್ಟು ದಾಸ್ತಾನು ಲಭ್ಯವಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದಾದ್ಯಂತ ಎಲ್ಪಿಜಿ ಕೊರತೆ ಇಲ್ಲ. ದೇಶೀಯ ಶುದ್ಧೀಕರಣ ಉತ್ಪಾದನೆಯನ್ನು 40% ಹೆಚ್ಚಿಸಲಾಗಿದ್ದು ದಿನನಿತ್ಯದ ಉತ್ಪಾದನೆ 50,000 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ. ಇದು ದೇಶದ ಒಟ್ಟು ಅಗತ್ಯದ 60%ಕ್ಕಿಂತ ಹೆಚ್ಚಾಗಿದೆ. ಸುಮಾರು 1 ತಿಂಗಳ ಪೂರೈಕೆ ಈಗಾಗಲೇ ಖಚಿತವಾಗಿದ್ದು ಹೆಚ್ಚುವರಿ ಆಮದು ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡಲಾಗುತ್ತಿದೆ. ತೈಲ ಕಂಪನಿಗಳು ದಿನಕ್ಕೆ 50 ಲಕ್ಷಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಿಸುತ್ತಿವೆ. ಗ್ರಾಹಕರ ಆತಂಕದಿಂದ ಸಿಲಿಂಡರ್ ಬೇಡಿಕೆ 89 ಲಕ್ಷಕ್ಕೆ ಏರಿಕೆಯಾದರೂ ಈಗ ಅದು ಮತ್ತೆ 50 ಲಕ್ಷಕ್ಕೆ ಇಳಿಕೆಯಾಗಿದೆ. ಕಾಳಸಂತೆ ತಡೆಗೆ ರಾಜ್ಯ ಸರ್ಕಾರಗಳ ಸಲಹೆಯೊಂದಿಗೆ ವಾಣಿಜ್ಯ ಸಿಲಿಂಡರ್ ಹಂಚಿಕೆಯನ್ನು 50%ಕ್ಕೆ ಹೆಚ್ಚಿಸಲಾಗಿದೆ. ದೇಶೀಯ ಉತ್ಪಾದನೆಯ ಹೊರತಾಗಿಯೂ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ ಸೇರಿದಂತೆ ವಿವಿಧ ದೇಶಗಳಿಂದ 8 ಲಕ್ಷ ಮೆಟ್ರಿಕ್ ಟನ್ ಎಲ್ಪಿಜಿ ಸಾಗಣೆ ಈಗಾಗಲೇ ಖಚಿತಗೊಂಡಿದ್ದು ಭಾರತದ 22 ಎಲ್ಪಿಜಿ ಆಮದು ಟರ್ಮಿನಲ್ಗಳಿಗೆ ಅವು ಆಗಮಿಸುತ್ತಿವೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ.